ಸರ್ಕಾರ ಮತ್ತು ಬೇರೆ ಬೇರೆ ಇಲಾಖೆಗಳಲ್ಲಿ ಭ್ರಷ್ಟಾಚಾರ ಅಂತ ಹೇಳಿ ಗುತ್ತಿಗೆದಾರರ ಸಂಘ ಆರೋಪ ಮಾಡ್ತಾ ಇತ್ತು. ಅದರಿಗೆ ಗುತ್ತಿಗೆದಾರರ ಸಂಘದಲ್ಲೇ ಭ್ರಷ್ಟಾಚಾರ ಕಮಿಷನ್ನ ಆರೋಪ ಕೇಳಿಬಂದಿದೆ. ಪವರ್ನಲ್ಲಿ ಸುದ್ದಿ ಬೆನ್ನಲ್ಲೇ ಇಬ್ಬರು ಪದಾಧಿಕಾರಿಗಳು ವಜಾ. ಗುತ್ತಿಗೆದಾರರ ಸಂಘದ ಗೌರವಾಧ್ಯಕ್ಷ ಜಗನ್ನಾಥ್ಗೆ ಗೇಟ್ ಪಾಸ್. ಜಗನ್ನಾಥ್ ಜೊತೆ ಸಂಘಟನಾ ನಿರ್ದೇಶಕ ಕೂಡ ಅಮಾನತು. ಪದಾಧಿಕಾರಿಗಳನ್ನ ವಜಾಗೊಳಿಸಿದ ಬಗ್ಗೆ ಮಂಜುನಾಥ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸುದ್ದಿಗೋಷ್ಠಿ ನಡೆಸಿ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಸ್ಪಷ್ಟನೆ ಕೊಟ್ಟಿದ್ದಾರೆ. ಕಮಿಷನ್ ವಿಚಾರಕ್ಕೂ ಗುತ್ತಿಗೆದಾರರ ಸಂಘಕ್ಕೂ ಸಂಬಂಧ ಇಲ್ಲ. ಕಮಿಷನ್ ಡೀಲ್ ಅಕ್ಷಮ್ಯ ಅಪರಾಧ ಅಂತ ಅಧ್ಯಕ್ಷ ಮಂಜುನಾಥ್ ಮಾತನಾಡಿದ್ದಾರೆ. ಪವರ್ಫುಲ್ ವರದಿಯ ಬಳಿಕ ಪದಾಧಿಕಾರಿಗಳ ಗೇಟ್ ಪಾಸ್ ಆಗಿದೆ. ಸಂಘಟನಾ ನಿರ್ದೇಶಕ ಮತ್ತು ಗೌರವಾಧ್ಯಕ್ಷರಿಗೆ ಹೊರಗಡೆ ಕಳಿಸಲಾಗಿದೆ. ಸಂಘದಿಂದ ಪದಾಧಿಕಾರಿಗಳನ್ನ ವಜಾಗೊಳಿಸಿದ ಬಗ್ಗೆ ಅದರ ಅಧ್ಯಕ್ಷ ಮಂಜುನಾಥ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಕರೆದು ಇಮಿಡಿಯೇಟ್ ಆಗಿ ಸರ್ ಅಸೋಸಿಯೇಷನ್ ಯಾವಾಗ ಬರ್ತದ ನಾವು ಕೂತು ಕೊಡುವಪ್ಪ ಇವರಿಗೆ, ಇಲ್ಲ ನಮ್ಗೆ ಅಸೋಸಿಯೇಷನ್ ಕೊಡುವಪ್ಪ ಅದು ಕೇಳಿದೇವ ಸಂಬಂಧ ಬರ್ತದ. ನಾವು ಕೂತವ್ರು ಕೊಡುವತ್ನೂ ಹೇಳಿಲ್ಲ. ನಾವು ಕೂತ ಅವ್ರಿಗೆ ಏನದ ಈ ಕಡೆ ನಮ್ಮ ಸಂಘಕ್ಕೆ ಏನು ಕೊಡ್ರಿ ಅಂತ ನಾವೇನು ಕೇಳ್ಕೊಂಡಿಲ್ಲ. ಮಂದಾಗ ಅಸೋಸಿಯೇಷನ್ ಸಂಬಂಧ ಅಸೋಸಿಯೇಷನ್ ತುಂಬ ಬದಲಾ ಮಾಡ್ಬೇಕು. 2.3% ಯಾವ ಬಿಡ್ತಾನ ಅವ್ರಿಗೆ ಯಾವ ಕಡಿಮೆ ಹಾಕಿರ್ತಾನ ನೋಡ್ರಿ. ಈ ಕಡಿಮೆ ಹಾಕಿದವನಿಗೆ ಬಿಡಿಸ್ತಾರ ಅವರು. ಲೆಸ್ ಇದ್ದವ್ ತೋತಾನ. ಇದೇ ನಡ್ಕೊಂಡ್ ಬಂದ ಪದ್ಧತಿ. ಇದು ಪ್ರತಿ ಟೆಂಡರ್ ಹೇಳ್ತೇನೆ. ಇವು ಟೆಂಡರ್ ಇದು ಯಾರು ಇದು ಸರ್? ಈಗ ನೀವು ಅಷ್ಟು ಪ್ರಾಮಾಣಿಕತೆ ಇತ್ತು ಈ ಟೆಂಡರ್ ಓಪನ್ ಮಾಡಿಸಿರೋ ಈಗ ತಾನೇ ಗೊತ್ತಾಗ್ತದಲ್ಲ ಯಾರು ಆಡಿಯೋ ಯಾರು ಸರ್? ಮತ್ತೆ ಯಾರು ಇನ್ನು ವೈರಲ್ ಆಗ್ಯದ ಅದು? ಹಾ ರೀ, ಅದು ಯಾರ್ದಾನ ಇವತ್ತೇ ಬಂದು ಗೊತ್ತಾಯ್ದ್ರಂಗ ಅದು ಯಾರು ಮಾತಾಡ್ರ ಆ ಧನಿ ಎಂದು ಪಕ್ಕ ಮಾತಾಡ್ಕೋತಿಲ್ಲ. ಅಂದ್ರೆ ಅದು 3%ಗೂ ನಿಮ್ಗೂ ನಿಮ್ ಸಂಘಕ್ಕೆ ಸಂಬಂಧ ಇಲ್ಲ. ಏನೂ ಸಂಬಂಧ ಇಲ್ಲ. ಸಂಘಕ್ಕೆ ಹ್ಯಾಂಗ್ ಬರ್ತದೆ ಸರ್ ಸಂಬಂಧ? ನಾವು ಸಂಘದ ನಮಗ್ ಕೊಡೋದು ಬರ್ತದೆ. ನಾವು ಕಾಂಪ್ರಮೈಸ್ ಮಾಡ್ತೀವಪ್ಪ, ನಮಗೆ ಏನ್ ಮಿನಿಸ್ಟರ್ ಹೇಳ್ತೀವಿ, ಚೀಫ್ ಇಂಜಿನಿಯರ್ ಹೇಳ್ತೀವಿ, ನಮಗೆ ಏನದ ಕೊಡ್ರಿ ನೀವು ಕಾಂಪ್ರಮೈಸ್ ಮಾಡ್ತೀವಿ ನಾವರೇ ಅಲ್ಲಿ ನಮ್ಮ ಅಧ್ಯಕ್ಷರಲ್ಲಿ ನಮ್ಮ ಡೈರೆಕ್ಟರ್ ಯಾರು ಒಬ್ರು ಅಂದ್ರೂ ನಮಗ್ ಬರ್ತದ. ನಮ್ಮ ಸಂಬಂಧಿತ ವಿಷಯ ನಾವು ಟೆಂಡರ್ ಹಾಕಿಲ್ಲದ್ರ ನಾವು ಟೆಂಡರ್ ಹಾಕಿದೇವ ಅಸೋಸಿಯೇಷನ್ ಯಾರೇ ಒಬ್ಬರು ಅಂತಂದ್ರೆ ನಾವು ಏನೇ ಬರ್ತಿದ್ದೇವೆ. ನಾ ಹಿಡಿದ ಟೆಂಡರ್ ಹಾಕಿಲ್ಲ ಒಟ್ಟೆ, ಅದರ ಪಾರ್ಟಿಸಿಪೇಟ್ ಮಾಡಿಲ್ಲ ನಾವು ಒಟ್ಟ. ಸಣ್ಣ ಸಣ್ಣ ಕಾಂಟ್ರಾಕ್ಟರ್ ಅಂತಾರು ಇವು 30 ಕೋಟಿ ರೂಪಾಯಿ ಟೆಂಡರ್. ಇವು ದೊಡ್ಡ ದೊಡ್ಡ ಕಾಂಟ್ರಾಕ್ಟರ್ ಬೇಕ್ರಿ. ಅವ ಹೇಳೋ ಸಣ್ಣ ಕಾಂಟ್ರಾಕ್ಟರ್ ಇದ್ದೀನಿ ಹೇಳ್ತಾನವ. ಸಣ್ಣ ಕಾಂಟ್ರಾಕ್ಟರ್ ಹೆಂಗ ಆತಾನ ಸರ್? ಅವ ಹಾಕಕ್ಕೆ ಬರ ಸಣ್ಣ ಕಾಂಟ್ರಾಕ್ಟರ್. ಬಡವ ಇದ್ದೀನ್ರ ಸಣ್ಣ ಕಾಂಟ್ರಾಕ್ಟರ್ ಅಂತಾನೆ. 20 ಕೋಟಿ ಕೆಲಸ ತಗೋಬೇಕಾಯ್ತಂದ್ರ ಅವ ಏನ 40 ಕೋಟಿ ರೂಪಾಯಿ ವರ್ಷ ಟರ್ನ್ ಓವರ್ ಮಾಡಿರ್ಬೇಕು. ಸಣ್ಣ ಮಾತೇನ್ರಿ ನಾವು ಇದರ ಅರ್ಥ ಮಾಡ್ಕೋಬೇಕು ಸಮಾಜ. ಅದಕ್ಕಿದ್ರೆ ಸರ್ಕಾರದ ಪಾಪ ನಾವು ಬ್ಲೇಮ್ ಮಾಡಲ್ಲ. ಸರ್ಕಾರ ಮೇಲೆ ಯಾವ್ದು ಇದು ಇಲ್ಲ. ಈ ನಮ್ರದಾಗ ಏನೋ ಮಾಡಿಸ್ತಾರೆ ಏನೋ ಇದು ಅವರು ಒಂದು ಗೇಮ್ ಮಾಡಿ ನಮಗೆಲ್ಲ ಹಿಂದಕ್ಕೆ ಸರಿಸಿ ತಾವು ಬೇಕಾದರೂ ಟೆಂಡರ್ ಕೊಡ್ಬೇಕಂತ ಇದು ಪ್ಲಾನ್ ಮಾಡಕತ್ತಾರೆ. ಬೇರೆ ಕೆಲಸ ಬಿಡ್ತಾನಂದ್ರೆ ನಾವು ಯಾವ